Hello students, we need to start with what our CSS class remaining topics. I think you people are still joining. Okay, no problem. We start uh, in a while. Let's wait for a few more minutes. I'm audible. Sir, Okay, that's fine. So start ಮಾಡೋಣ proceedings na. Anyhow, we have recording for the latecomers as well as absentees. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಸಿ ಎಸ್ ಎಸ್ ಬಗ್ಗೆ ಒಂದಿಷ್ಟು ವಾಟ್ ಇಂಟ್ರಡಕ್ಷನ್ನ ತಿಳ್ಕೊಂಡಿದ್ವಿ. ಈ ಕ್ಲಾಸಲ್ಲಿ ಸಿ ಎಸ್ ಎಸ್ ಸಿಂಟ್ಯಾಕ್ಸ್ ಬಗ್ಗೆ ನೋಡ್ತಾ ಹೋಗೋಣ ನಾವು. ಓಕೆ, ಸೊ ವಾಟ್ ಆ್ಯಕ್ಚುಲಿ ದೇ ಆರ್ ಟೆಲ್ಲಿಂಗ್ ವಿತ್ ರೆಸ್ಪೆಕ್ಟ್ ಟು ಸಿ ಎಸ್ ಎಸ್ ಸಿಂಟ್ಯಾಕ್ಸ್. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ವಾಟ್ ನಾನು ವೆಬ್ಸೈಟ್ ಓಪನ್ ಮಾಡ್ಕೊಂಡಿದ್ದೀನಿ W3 Schools. ದಿಸ್ ಇಸ್ ವಾಟ್ ಒನ್ ಆಫ್ ದಿ ಫೈನ್ ವೆಬ್ಸೈಟ್ ಟು ಲರ್ನ್ ದಿ ಕಾನ್ಸೆಪ್ಟ್ಸ್, ಈಚ್ ಆ್ಯಂಡ್ ಎವ್ರಿ ಕಾನ್ಸೆಪ್ಟ್ಸ್. ವೆಬ್ ಅಪ್ಲಿಕೇಶನ್ ಇರ್ಬೋದು, web application programming. Apart from that, we have many different tutorials. Better to go with this. This is what quite a good one and more specific. See, ಇಲ್ಲಿ ನೋಡ್ತಾ ಬಂದ್ರೆ ಸಿ ಎಸ್ ಎಸ್ ಸಿಂಟ್ಯಾಕ್ಸ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಯಾವ ಟ್ಯಾಗಿಗೆ ನಾವು ಸ್ಟೈಲ್ಸ್ ನ ಅಪ್ಲೈ ಮಾಡಬೇಕು ಅದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ದಟ್ ಈಸ್ ವಾಟ್ ದೇ ಆರ್ ಗೋಯಿಂಗ್ ಟು ಕಾಲ್ ಇಟ್ ಎಸ್ ಸೆಲೆಕ್ಟರ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸೆಲೆಕ್ಟರ್ ಯಾವ ಚೂಸ್ ಮಾಡ್ಕೊಂಡಿದ್ದಾರೆ, H1 ಅಂತ ಚೂಸ್ ಮಾಡ್ಕೊಂಡಿದ್ದಾರೆ. ಅಂದ್ರೆ H1 ಟ್ಯಾಗಿಗೆ ನಾವೇನ್ ಮಾಡಬೇಕಾಗಿದೆ, ಸ್ಟೈಲ್ಸ್ ನ ಅಪ್ಲೈ ಮಾಡಬೇಕಾಗಿದೆ. ಸ್ಟೈಲ್ಸ್ ನ ಯಾವ ರೀತಿ ನಾವು ಮೆನ್ಷನ್ ಮಾಡಬೇಕು, ಯಾವ ರೀತಿ ನಾವು ಆ ಸ್ಟೈಲ್ಸ್ ನ ಬರಿಬೇಕಪ್ಪ ಅಂತಂದ್ರೆ ನೋಡ್ತಾ ಬನ್ನಿ. ಬ್ರಾಕೆಟ್ ಯೂಸ್ ಮಾಡಿದ್ದಾರೆ, 2 ಫ್ಲವರ್ ಬ್ರಾಕೆಟ್ಸ್ ಯೂಸ್ ಮಾಡಿದ್ದಾರೆ. ಅದರಲ್ಲಿ ಒಂದು ಪ್ರಾಪರ್ಟಿ, ಸ್ಟೈಲ್ದು ಪ್ರಾಪರ್ಟಿ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದೇನಿದೆ, ಈ ಪ್ರಾಪರ್ಟಿಗೆ ವ್ಯಾಲ್ಯೂ. ದಿಸ್ ಈಸ್ ವಾಟ್ ದಿ ಸಿಂಟ್ಯಾಕ್ಸ್. ಪ್ರಾಪರ್ಟಿ ವ್ಯಾಲ್ಯೂ ಪೈರ್ ಅಂತ ಹೇಳ್ತಾರೆ. ಗಾಟ್ ಇಟ್. ಮಧ್ಯದಲ್ಲಿ ಏನಿದೆ, ಸೆಮಿಕೋಲನ್ ಇದೆ. ಸೆಮಿಕೋಲನ್ ಆರ್ ಕೋಲನ್? ಕೋಲನ್, ಎಸ್, ಕೋಲನ್ ಇದೆ. ಯಾವ್ದ್ರ ಮಧ್ಯ? ಪ್ರಾಪರ್ಟಿ ಮತ್ತೆ ವ್ಯಾಲ್ಯೂ ಮಧ್ಯ. ಅವುಗಳನ್ನ ನಾವು ಒಟ್ಟು ಸ್ವಲ್ಪ ನೋಡ್ಕೊಂಡು ವಿ ನೀಡ್ ಟು ಗೋ ಫರ್ದರ್. ಅದಾದ್ಮೇಲೆ ಒಂದು ಪ್ರಾಪರ್ಟಿ ಆದ್ಮೇಲೆ ಮತ್ತೊಂದು ಪ್ರಾಪರ್ಟಿನ ನಾವು ಹಾಕ್ಬೇಕಪ್ಪ ಅಂತ ಅಂದಾಗ ಮಧ್ಯದಲ್ಲಿ ವಾಟ್ ಸೆಮಿಕೋಲನ್ ಸಪರೇಟರ್ ಆಗಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ದಿಸ್ ಈಸ್ ವಾಟ್ ದಿ ಸಿಂಟ್ಯಾಕ್ಸ್. ಸೊ ಈ ಸಿಂಟ್ಯಾಕ್ಸ್ ನ ನಾವು ಅಪ್ಲೈ ಮಾಡೋಣ. ಅಪ್ಲೈ ಮಾಡಿಬಿಟ್ಟು ವೆದರ್ ಇಟ್ ಈಸ್ ವರ್ಕಿಂಗ್ ಫೈನ್ ಆರ್ ನಾಟ್ ಅನ್ನೋದನ್ನ ನಾವು ಚೆಕ್ ಮಾಡ್ತಾ ಹೋಗೋಣ. ಸಿ ಲೆಟ್ಸ್ ಕಮ್ ಹಿಯರ್. ಈ ಸಿ ಎಸ್ ಎಸ್ ಡೆಮೋ ಅನ್ನೋ ಒಂದು ವಾಟ್ ಡೆಮೋ HTML ಪೇಜ್ನ ನಾವು ಕ್ರಿಯೇಟ್ ಮಾಡಿಕೊಂಡು ನಾವೇನ್ ಮಾಡ್ಕೊಂಡಿದ್ವಿ ಅಂತ ಅಂದ್ರೆ, ವಾಟ್ ವಿ ಡಿಡ್, ನಾನು ಶೇರ್ ಮಾಡಿಲ್ಲ ಅಂದ್ಕೊಂಡಿದ್ದೀನಿ. ವಾಟ್ ಇಸ್ ದಟ್ ಬ್ರೌಸರ್ನ ಇವಾಗ ಶೇರ್ ಮಾಡ್ತೀನಿ. ನಿಮ್ಗಳದ್ದು ಒಂದು ತುಂಬಾ ಒಳ್ಳೆ ಗುಣ ಏನಪ್ಪಾ ಅಂತ ಅಂದ್ರೆ, ಯು ಪೀಪಲ್ ಆರ್ ಸೈಲೆಂಟ್. ಈವನ್ ಐ ಆಮ್ ನಾಟ್ ಶೇರ್ಡ್ ಎನಿಥಿಂಗ್. ದಟ್ಸ್ ಫೈನ್. ಓಕೆ, ನಾನು ಇಲ್ಲೇನು ಹೇಳಿದ್ನಪ್ಪ, ಬ್ರೌಸರ್ ಶೇರ್ ಆಗ್ಲಿಲ್ದಾಗ ಅಂತ ಅಂದಾಗ ವಾಟ್ ಐ ಜಸ್ಟ್ ವಾಟ್ ಎಕ್ಸ್ಪ್ಲೈನ್ ದಿಸ್ ಥಿಂಗ್. ಏನಿದೆ, ಸೆಲೆಕ್ಟರ್ ಇದೆ, ಜೊತೆಗೆ ವಾಟ್ ಪ್ರಾಪರ್ಟಿ ವ್ಯಾಲ್ಯೂ ಪೈರ್ ಇರುತ್ತೆ, ಸ್ಟೈಲ್ದು ಕಲರ್ ಇದೆ ಇಲ್ಲಿ, ನೆಕ್ಸ್ಟ್ ಫಾಲೋಡ್ ಬೈ ವಾಟ್ ಅಲ್ಲಿ ಏನಿದೆ ಅದಕ್ಕೆ ಕಲರ್ಗೆ ಬೇಕಾಗಿರುವಂಥ ವ್ಯಾಲ್ಯೂ ಇದೆ ಅಂತ ಹೇಳಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಪ್ರಾಪರ್ಟಿನ ನಾವು ಮೆನ್ಷನ್ ಮಾಡಬೇಕಪ್ಪ ಅಂತ ಅಂದಾಗ ವಿ ನೀಡ್ ಟು ಗೋ ಫಾರ್ ವಾಟ್ ಸೆಮಿಕೋಲನ್ನ ಸಪ್ರೇಟರ್ ಆಗಿ ಯೂಸ್ ಮಾಡಬೇಕು ಅಂತ ಹೇಳಿದ್ದೀನಿ. ಗಾಟ್ ಇಟ್. ಸೊ ಲೇಟರ್ ಇವಾಗ ನಾವು ಮುಂಚೆ ನೋಡ್ಕೊಂಡಿರೋ ಡೆಮೋ ಯಾವುದು, ಅದನ್ನ ಅದರಲ್ಲಿ ಈ ಕಾನ್ಸೆಪ್ಟ್ನ ಅಪ್ಲೈ ಮಾಡೋಣ. ಸಿ ಬನ್ನಿ ಇಲ್ಲಿ ನೋಡ್ತಾ ಹೋಗೋಣ. ಆಲ್ರೆಡಿ ಈ ಕಾನ್ಸೆಪ್ಟ್ನ ಅಪ್ಲೈ ಮಾಡಿಬಿಟ್ಟಿದೀವಿ ನಾವು. ಏನಲ್ಲಿ H1ಗೆ ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಕಲರು ಯಾವುದನ್ನ ನಾವು ಹಾಕ್ತಾ ಇದ್ದೀವಿ, ರೆಡ್ ಹಾಕ್ತಾ ಇದ್ದೀವಿ. ಅದಾದ್ಮೇಲೆ ನೆಕ್ಸ್ಟ್ ಏನಿದೆ ಇಲ್ಲಿ, ಟೆಕ್ಸ್ಟ್ ಅಲೈನ್. ಟೆಕ್ಸ್ಟ್ ಅಲೈನ್ ಏನಿದೆ, ರೈಟ್ ಅಂತ ಹೇಳ್ತಾ ಇದ್ದೀವಿ. ಗಾಟ್ ಇಟ್. ಅಂದ್ರೆ ಕಲರ್ ರೆಡ್ ಇದೆ, ಟೆಕ್ಸ್ಟ್ ಅಲೈನ್ ರೈಟ್ ಇದೆ. ಇದಾದ್ಮೇಲೆ ನೆಕ್ಸ್ಟ್ ಮತ್ತೆ ಯಾವುದಾದ್ರೂ ಇನ್ನೊಂದು ನೀವು ಪ್ರಾಪರ್ಟಿನ ಹಾಕ್ಕೊಂತಿದ್ದೀರಾ ಅಂತ ಅಂದ್ಕೊಳ್ಳಿ. ಅಂತ ಟೈಮಲ್ಲಿ ಅಗೈನ್ ಮತ್ತೆ ನೀವು ಇಲ್ಲಿ ಸೆಮಿಕೋಲನ್ ಹಾಕೊಂಡ್ಬಿಟ್ಟು ವಾಟ್ ಯು ನೀಡ್ ಟು ಡೂ, ಯು ನೀಡ್ ಟು ಪುಟ್ ಒನ್ ಮೋರ್ ಪ್ರಾಪರ್ಟಿ. ಸಿ ವಾಟ್ ಐ ಆಮ್ ಟೆಲ್ಲಿಂಗ್, ಇದರಲ್ಲಿ ಪ್ರಾಪರ್ಟಿ ಯಾವುದು, ಅದಕ್ಕೆ ವ್ಯಾಲ್ಯೂ ಯಾವುದು ಅನ್ನೋದು ನಾನು ಹೇಳ್ತೀನಿ, ನೋಡ್ತಾ ಬನ್ನಿ. ಫಾಂಟ್ ಸೈಜ್ ಅನ್ನೋದು ಪ್ರಾಪರ್ಟಿ, ಅದಕ್ಕೆ ಹಾಕಿರೋ ವ್ಯಾಲ್ಯೂ ಯಾವುದಪ್ಪ, 70 ಪಿಕ್ಸೆಲ್. ಸೊ ನಾವು ಈ ತರ ಸ್ಟೈಲ್ಸ್ನ ಹಾಕೊಂಡಿದ್ದೀವಿ. ಯಾವುದಕ್ಕೆ ಹಾಕ್ತಾ ಇದ್ದೀವಿ ಇಲ್ಲಿ ಅಂದ್ರೆ H1 ಟ್ಯಾಗಿಗೆ ಹಾಕ್ತಾ ಇದ್ದೀವಿ. H1 ಟ್ಯಾಗ್ ಕೆಳಗಡೆ ಇದ್ರೆ ಆ
ಮೇಲ್ಗಡೆ ನಾನು ಸ್ಪೆಸಿಫೈ ಮಾಡಿರುವಂಥ ಸ್ಟೈಲ್ಸು ಇಲ್ಲಿಗೆ ಅಪ್ಲೈ ಆಗುತ್ತೆ. ಗಾಟ್ ಇಟ್. ಇದನ್ನು ಸೇವ್ ಮಾಡಿ, ಸೇವ್ ಮಾಡಿಬಿಟ್ಟು ನಾವೇನು ಮಾಡೋಣ, ರನ್ ಮಾಡೋಣ. ಬ್ರೌಸರ್ ನಿಮಗೆ ವಿಸಿಬಿಲಿಟಿ ಇದೆ. ಸೊ ಇಲ್ಲಿ ನಾನು ರಿಫ್ರೆಶ್ ಮಾಡ್ತಾ ಇದ್ದೀನಿ, ನೋಡ್ತಾ ಬನ್ನಿ. ಮೈ ಫಸ್ಟ್ CSS ಎಕ್ಸಾಂಪಲ್, ಇದು H1 ಟ್ಯಾಗ್. H1 ಟ್ಯಾಗ್ದು ಏನೇನು ಸ್ಟೈಲ್ಸ್ ಅಪ್ಲೈ ಆಗಿದೆ ಅಂತ ನಾವು ನೋಡ್ತಾ ಹೋಗೋಣ. ನೋಡ್ತಾ ಬಂದರೆ ಏನಿದೆ, ಕಲರ್ ರೆಡ್ ಇದೆ, ಅಪ್ಲೈ ಆಗಿದೆಯಾ? ಎಸ್, ಅಪ್ಲೈ ಆಗಿದೆ. ಸೊ ಲೇಟರ್ ಫಾಲೋಡ್ ಬೈ ದಟ್ ನಾನು ಇನ್ನೊಂದು ಕಂಟೆಂಟ್ನ ಶೇರ್ ಮಾಡ್ತೀನಿ. ದಟ್ ಈಸ್ ನಥಿಂಗ್ ಬಟ್ Notepad++ ಅಲ್ಲಿರೋದು. ಸೊ H1ಗೆ ಏನಾಗಿದೆ, ಕಲರು ರೆಡ್ ಶೇರ್ ಮಾಡ್ಕೊಂಡಿದ್ದೀನಿ. ಟೆಕ್ಸ್ಟ್ ಅಲೈನು ರೈಟ್ ಇದೆ. ಫಾಂಟ್ ಸೈಜ್ ಏನಿದೆ 70 ಪಿಕ್ಸೆಲ್. ನೋಡ್ತಾ ಬನ್ನಿ, ಇದೆಲ್ಲ ಇಲ್ಲಿ ಅಪ್ಲೈ ಆಗಿದೆಯಾ? ಎಸ್, ಕಲರು, ಅಲೈನು ಮತ್ತು ಟೆಕ್ಸ್ಟ್ ಸೈಜ್. ಸೊ ಇಲ್ಲಿ ಯಾವ ರೀತಿ ನಾವು ಅಪ್ಲೈ ಮಾಡ್ತಾ ಇದ್ದೀವಿ ಅನ್ನೋದನ್ನು ಸಿಂಟ್ಯಾಕ್ಸಲ್ಲಿ ನಾವು ತಿಳ್ಕೊತಾ ಇದ್ದೀವಿ. ಅದೇ ರೀತಿ ಪ್ಯಾರಾಗ್ರಾಫಿಗೆ ಯಾವ ರೀತಿ ಅಪ್ಲೈ ಮಾಡ್ತಾ ಇದ್ದೀವಿ, ಸೇಮ್ ಸೆಲೆಕ್ಟರ್ ಇಲ್ಲಿ ಏನು ಯೂಸ್ ಮಾಡ್ತಾ ಇದ್ದೀನಿ, ನಾನು ಪ್ಯಾರಾಗ್ರಾಫ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಪ್ಯಾರಾಗ್ರಾಫ್ ಯೂಸ್ ಮಾಡಿದ್ಮೇಲೆ CSS ಪ್ರಾಪರ್ಟೀಸ್ ಹಾಕ್ತಾ ಇದ್ದೀನಿ, ಫಾಂಟ್ ಫ್ಯಾಮಿಲಿ ಹಾಕ್ತಾ ಇದ್ದೀನಿ, ಫಾಲೋಡ್ ಬೈ ವಾಟ್, ಈ ಪ್ರಾಪರ್ಟಿಗೆ ವ್ಯಾಲ್ಯೂ ಏನಿದೆಯಪ್ಪ, ವರ್ಧನ ಅಂತ ವ್ಯಾಲ್ಯೂ ಹಾಕಿದ್ದೀನಿ. ದೆನ್ ಸೇಮ್ ಥಿಂಗ್, ಫಾಂಟ್ ಸೈಜ್ ಇದೆ, ಫಾಂಟ್ ಸೈಜ್ ಏನು ಕೊಟ್ಟಿದ್ದೀನಿ ನಾನು, 70 ಪಿಕ್ಸೆಲ್. ಗಾಟ್ ಇಟ್. ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ವಿ ಆರ್ ಡೂಯಿಂಗ್. ಗೆಟಿಂಗ್. ಸೊ ಇಲ್ಲಿ ಸೇವ್ ಮಾಡಿ. ಸೊ ಒಂದು ಕೆಲಸ ಮಾಡೋಣ, ವಾಟ್, ಇದಕ್ಕೆ ಪ್ಯಾರಾಗ್ರಾಫಿಗೆ ಒಂದಿಷ್ಟು ಬೇರೆ ಕಲರ್ನ ಕೊಡೋಣ ನಾವು. ಬೇರೆ ಕಲರ್ನ ಇಲ್ಲಿ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ರೆಡ್ ಕಲರ್ ಕೊಟ್ಟು, ರೆಡ್ ಬದಲಿ ವಿ ಯೂಸ್ ಟು ಗೋ ಫಾರ್ ಯೆಲ್ಲೋ. ಗೆಟಿಂಗ್. ಸೊ ಸೇವ್ ಮಾಡಿ, ಸೇವ್ ಮಾಡ್ಕೊಂಬಿಟ್ಟು ರಿಫ್ರೆಶ್ ಮಾಡಿ. ಈ ಥಿಂಗ್ ಈಸು ಪ್ಯಾರಾಗ್ರಾಫಿಗೆ ಈ ಸ್ಟೈಲ್ಸ್ ಎಲ್ಲ ಏನಾಗಿದೆ, ಅಪ್ಲೈ ಆಗಿದೆ. ದಿಸ್ ಈಸ್ ವಾಟ್ ದಿ ಸಿಂಟ್ಯಾಕ್ಸ್. ಒಂದು ಸೆಲೆಕ್ಟರ್ ಇರಬೇಕು, ಪ್ರಾಪರ್ಟಿ ಇರಬೇಕು, ಸ್ಟೈಲ್ ಪ್ರಾಪರ್ಟಿ, ಅದಕ್ಕೆ ವ್ಯಾಲ್ಯೂ ಇರಬೇಕು. ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಮತ್ತೊಂದು ಪ್ರಾಪರ್ಟಿ ಹಾಕ್ತೀವಿ ಅಂತ ಅಂದರೆ, ಈ ಥರ ಸೆಮಿಕೊಲನ್ ಸಪರೇಟೆಡ್ ಆಗಿ ವಿ ನೀಡ್ ಟು ವಾಟ್ ಪುಟ್ ಒನ್ ಮೋರ್ ಪ್ರಾಪರ್ಟಿ. ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ವಿ ನೀಡ್ ಟು ಡೂ ವಿತ್ ರೆಸ್ಪೆಕ್ಟ್ ಟು ವಾಟ್ CSS ಸಿಂಟ್ಯಾಕ್ಸ್. ಲೇಟರ್ CSSನ ಎಲ್ಲ ಹಾಕ್ತಾ ಇದ್ದೀವಿ, ಎಲ್ಲೆಲ್ಲೆಲ್ಲ CSSನ ಹಾಕ್ಬೋದು ಅನ್ನೋದನ್ನ ವಿ ನೀಡ್ ಟು ನೋ. ದಟ್ ಈಸ್ ವಾಟ್ ವೇರ್ ಆ್ಯಂಡ್ ಆಲ್ ವಿ ಕ್ಯಾನ್ ಏಬಲ್ ಟು ಪುಟ್ CSS. ಅದಕ್ಕೆ ಸ್ವಲ್ಪ ಬೋರ್ಡ್ ವರ್ಕ್ ಬೇಕಾಗುತ್ತೆ. ನಾನು ಅದನ್ನು ಶೇರ್ ಮಾಡ್ತೀನಿ ನಿಮಗೆ, ವೈಟ್ ಬೋರ್ಡ್ನ. ದೆನ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಕ್ಲಿಯರ್. ಎಸ್, ವೈಟ್ ಬೋರ್ಡ್ ಶೇರ್ ಆಗಿದೆ. ಸ್ಟೈಲ್ಸ್ನ ಯಾವ ರೀತಿ ಹಾಕೋದು ಅನ್ನೋದು ತಿಳ್ಕೊಂಡ್ವಿ ನಾವು ಸಿಂಟ್ಯಾಕ್ಸ್ ಮುಖಾಂತರ. ಓಕೆ, ಸಿಂಟ್ಯಾಕ್ಸ್ ನೋಡಿದ್ದಾಯ್ತು. ಇವಾಗ ನಾವು ಸ್ಟೈಲ್ಸ್ನ ಎಲ್ಲಿ ಪ್ಲೇಸ್ ಮಾಡ್ಬೋದು, ವೇರ್ ಆ್ಯಂಡ್ ಆಲ್ ವಿ ಪುಟ್ ಸ್ಟೈಲ್ಸ್, ವಿ ಅಪ್ಲೈ. ಪುಟ್ ಅನ್ನೋದಕ್ಕಿಂತ ವೇರ್ ಆ್ಯಂಡ್ ಆಲ್ ವಿ ಅಪ್ಲೈ ಸ್ಟೈಲ್ಸ್. ಜಸ್ಟ್ ಇಮ್ಯಾಜಿನ್, ಒಂದು ಸಿನಾರಿಯೋ ಹೇಳ್ತೀನಿ, ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ನೀವು ಬೆಳಗ್ಗೆ ಕಾಲೇಜಿಂದ ಏನು ಮಾಡ್ತೀರಾ, ಮನೆಯಿಂದ ನೀವು ಎಲ್ಲಿಗೆ ಬರ್ತೀರಾ, ಕಾಲೇಜಿಗೆ ಬರ್ತೀರಾ. ಗಾಟ್ ಇಟ್. ದಿಸ್ ಈಸ್ ವಾಟ್ ಯುವರ್ ಕಾಲೇಜ್. ಕಾಲೇಜಿಗೆ ಬರ್ತಾ ಇದ್ದೀರಾ ಅಂತ ಅಂದಾಗ, ನೀವು ಮನೇಲಿ ಏನು ಮಾಡ್ಕೊತೀರಾ, ಒಂದಿಷ್ಟು ಅಬೌಟ್ ಹೇರ್ ಸ್ಟೈಲು ಮತ್ತು ಬೇಕಾಗಿರೋವಂಥ ಸ್ಟೈಲ್ಸ್ನ ಅಪ್ಲೈ ಮಾಡ್ತೀರಾ. ಇಲ್ಲಿ ಎಲ್ಲಿ ಅಪ್ಲೈ ಮಾಡ್ತಾ ಇದ್ದೀರಾ, ಮನೇಲಿ ಅಪ್ಲೈ ಮಾಡ್ತಾ ಇದ್ದೀರಾ. ಮನೇಲಿ ಅಪ್ಲೈ ಮಾಡ್ಕೊಂಡು ಕಾಲೇಜಿಗೆ ಬರ್ತೀರಾ. ಓಕೆ. ಸೊ ಇಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಎಷ್ಟಾಗುತ್ತಪ್ಪ ಅಂದರೆ ಆಲ್ಮೋಸ್ಟ್ 1 ಅವರ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ಇಲ್ಲಿ ದಾವಣಗೆರೆಯಲ್ಲಿ ಆಗಲ್ಲ, ಬೆಂಗಳೂರು ಅಂತ ಟ್ರಾಫಿಕಲ್ಲಿ 1 ಅವರ್ ಆಗುತ್ತೆ. ನೀವು ಇಲ್ಲಿ ಸ್ಟೈಲ್ಸ್ ಅಪ್ಲೈ ಮಾಡಿರ್ತೀರಲ್ಲ, ಫಸ್ಟ್ ಸ್ಟೈಲ್ ಅಪ್ಲೈ ಮಾಡ್ಕೊಂಡಿರ್ತೀರ, ವಾಟ್ ಎವರ್ ಇಟ್ ಮೈಟ್ ಬಿ, ಹೇರ್ ಸ್ಟೈಲ್ ಆಗಿರ್ಬೋದು, ಸಮಥಿಂಗ್ ಎಲ್ಸ್. ಕಾಲೇಜಿಗೆ 1 ಅವರ್ ಬಸ್ಸಲ್ಲಿ ನೇತಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಏನಾಗುತ್ತೆ, ನೀವು ಕಾಲೇಜಿಗೆ ಬಂದಿದ್ದಾಗ 1 ಗಂಟೆ ಟೈಮ್ ಆಗಿ ಹೋಗಿರುತ್ತೆ. ನಿಮ್ಮ ಸ್ಟೈಲ್ ಇಲ್ಲಿ ಇರೋದು ಏನಾಗಿರುತ್ತೆ, ಸ್ವಲ್ಪ ಡಿಸ್ಟರ್ಬ್ ಆಗಿರುತ್ತೆ. ಮತ್ತೆ ಇಲ್ಲಿ 2ನೇ ಸರಿ ಸ್ಟೈಲ್ ಅಪ್ಲೈ ಮಾಡ್ಕೊತೀರಾ. ಅರ್ಥ ಆಗಿದೆಯಾ? ಅಂದರೆ ನೀವು ಬಸ್ಸಲ್ಲಿ ಬರಬೇಕಾದ್ರೆ ಏನು ಮಾಡ್ಕೊಂಡಿರ್ತೀರಪ್ಪ ಅಂತ ಅಂದರೆ, ಸಮ್ ವಾಟ್ ಹೇರ್ ಸ್ಟೈಲ್ನೇ ತಗೊಳ್ಳಿ, ಈ ಥರ ಸ್ಪೈಕ್ ಮಾಡ್ಕೊಂಡು ಬಂದಿರ್ತೀರ. ಗಾಟ್ ಇಟ್. ಎಲ್ಲಿ, ಬಸ್ಸಲ್ಲಿ ಬರಬೇಕಾದ್ರೆ. ಸೊ ಬಸ್ಸಲ್ಲಿ ಈ ಥರ ಸ್ಪೈಕ್ ಮಾಡ್ಕೊಂಡು ನೀವು ಬರೋದ್ರಿಂದ ಯಾರಿಗಾದ್ರೂ ತಾಗ್ಬಿಟ್ಟು ಅದೇನಾಗಿರುತ್ತೆ, ಹಾಳಾಗೋಗಿರುತ್ತೆ. ಇಲ್ಲಿ ನೀವು ಕಾಲೇಜಿಗೆ ಬಂದಮೇಲೆ ಏನು ಮಾಡ್ತೀರಾ, ತುಂಬ ಪ್ರೊಫೆಷ್ನಲ್ ಆಗಿ, ತುಂಬ ನೀಟಾಗಿ ಹೇರ್ ಸ್ಟೈಲ್ ಮಾಡ್ಕೊತೀರಾ. ಈ ಥರ ಸ್ಪೈಕ್ ಎಲ್ಲ ಹೋಗಿ ತುಂಬ ಚೆನ್ನಾಗಿ ಕಾಣೋ ಥರ, ವಾಟ್
ನಮ್ಮ ತಾಯಂದ್ರೆ ಏನು ಇಷ್ಟಪಡ್ತಾರೆ, ಮದರ್ಸ್ ಲೈಕ್ ಮಾಡೋ ಥರ ಹೇರ್ ಸ್ಟೈಲ್ ಮಾಡ್ಕೊತೀರಾ ಕಾಲೇಜಲ್ಲಿ ಬಂದು. ಅಂದರೆ ಇಲ್ಲಿ ಮಾಡಿರೋ ಸ್ಟೈಲ್ ಇತ್ತಲ್ಲ, ಇಲ್ಲಿಗೆ ಬಂದಾಗ ಮತ್ತೆ ಎರಡನೇ ಸರಿ ಅಪ್ಲೈ ಮಾಡಿದಾಗ ಇದ್ರ ಮೇಲೆ ಈ ಸ್ಟೈಲ್ಸ್ ಕೂರ್ತು. ನಮಗೆ ಕಾಣೋದು ಯಾವುದಪ್ಪ, ಇದೇ ಕಾಣೋದು ಡೀಸೆಂಟ್ ಹೇರ್ ಸ್ಟೈಲ್. ಗಾಟ್ ಇಟ್. ನೆಕ್ಸ್ಟ್ ಇದಾದ್ಮೇಲೆ ನೀವೇನು ಮಾಡ್ತಾ ಇದ್ದೀರಾ ಅಂತಂದರೆ, ವಾಟ್ ಯು ಯೂಸ್ ಟು ಡೂ, ಮತ್ತೆ ಏನೋ ಈ ಮಧ್ಯ ಕಾಲೇಜೆಲ್ಲ ಮುಗಿಸ್ಕೊಂಡು ಮೂವಿಗೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ. ಕಾಲೇಜ್ ಮುಗಿಸ್ಕೊಂಡು ಯು ಪೀಪಲ್ ಯೂಸ್ ಟು ಗೋ ಫಾರ್ ಮೂವಿ ವಾಚಿಂಗಿಗೆ ಹೋಗ್ತಾ ಇದ್ದೀರಾ ನೀವು ಅಂತ ಅಂದ್ಕೊಂಡ್ರೆ, ಇಲ್ಲೋದಾಗ ಇನ್ನೊಂಥರ ಸ್ಟೈಲ್ ಹೇರ್ ಸ್ಟೈಲ್ ಅಪ್ಲೈ ಮಾಡ್ತೀರಾ. ಗಾಟ್ ಇಟ್. ಎಗೈನ್ ಇಲ್ಲಿ ಏನು ಮಾಡ್ತಾ ಇದ್ದೀರಾ ನೀವು, ಸ್ಪೈಕ್ ಆಗ್ತಾ ಇದ್ದೀರಾ. ಈ ಥರ ಎಲ್ಲ ಸ್ಪೈಕ್ ಆಗುತ್ತೆ. ಗಾಟ್ ಇಟ್. ಅಂದರೆ ಇಲ್ಲಿ 3 ಪ್ಲೇಸಲ್ಲಿ ಸ್ಟೈಲ್ಸ್ ಅಪ್ಲೈ ಆಯಿತು. ಇವಾಗ ನಿಮ್ಮ ಸ್ಟೈಲ್ ಏನಿದೆಯಪ್ಪ ಅಂತ ಅಂದಾಗ ವಿ ಹ್ಯಾವ್ ಸ್ಪೈಕ್ ಹೇರ್ ಸ್ಟೈಲ್ ಅಂತ. ಯಾವ್ದು ಉಳಿಯುತ್ತೆ, ಲೇಟೆಸ್ಟಾಗಿ ಯಾವ್ದು ಮಾಡ್ಕೊಂಡಿರುತ್ತೋ ಅದು ಉಳಿಯುತ್ತೆ. ಅರ್ಥ ಮಾಡ್ಕೋಬೇಕು ನಾವು. ಮನೇಲಿ ಮಾಡ್ಕೊಂಡಿದ್ದು ಒಂದಾಯಿತು, ಕಾಲೇಜಲ್ಲಿ ಮಾಡ್ಕೊಂಡಿದ್ದು ಒಂದಾಯಿತು, ಮತ್ತೊಂದು ಸರಿ ಥಿಯೇಟ್ರಿಗೆ ಹೋದ್ವಿ, ಅಲ್ಲಿ ಇನ್ನೊಂದು ಥರ ಸ್ಟೈಲ್ ಆಯಿತು. ಇದೇ ರೀತಿ CSS ಅಲ್ಲೂ ಸಹ ನಾವೇನು ಮಾಡ್ತಾ ಇದ್ದೀವಿ ಅಂತ ಅಂದರೆ, ವಿ ಆರ್ ಅಪ್ಲೈಯಿಂಗ್ ಸ್ಟೈಲ್ಸ್ ಇನ್ 3 ಪ್ಲೇಸಸ್. ಒಂದು ಏನಂತ ಕರಿತೀವಿ ನಾವು ಅಂದರೆ, ಫಸ್ಟ್ ಬಂದ್ಬಿಟ್ಟು ಎಕ್ಸ್ಟರ್ನಲ್ ಸ್ಟೈಲ್ಸ್ ಅಂತ ಕರಿತೀವಿ, ಎಕ್ಸ್ಟರ್ನಲ್ ಸ್ಟೈಲ್ಸ್ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಇಂಟರ್ನಲ್ ಸ್ಟೈಲ್ಸ್ ಅಂತ ಕರಿತೀವಿ. ಥರ್ಡ್ ಬಂದ್ಬಿಟ್ಟು ಏನು ಕರಿತೀವಿ ನಾವು, ಇನ್ಲೈನ್. ಎಲ್ಲಿದು ಇನ್ಲೈನ್ ಸ್ಟೈಲ್ಸ್ ಅಂತ. 3 ಪ್ಲೇಸಲ್ಲಿ ನಾವೇನು ಮಾಡ್ಕೊತೀವಿ, ಸ್ಟೈಲ್ಸ್ನ ಅಪ್ಲೈ ಮಾಡ್ತೀವಿ. ಯಾವುದಕ್ಕೆ ಇದರಲ್ಲಿ ಹೈಯೆಸ್ಟ್ ಪ್ರಿಯಾರಿಟಿ ಇರುತ್ತೆ, ಎಕ್ಸ್ಟರ್ನಲ್ ಸ್ಟೈಲ್ಸಿಗೋ ಇಂಟರ್ನಲ್ಗೋ ಇನ್ಲೈನ್ಗೋ ಅಂದರೆ, ಇನ್ಲೈನ್ ಹ್ಯಾವಿಂಗ್ ಹೈಯೆಸ್ಟ್ ಪ್ರಿಯಾರಿಟಿ. ಇದಕ್ಕೆ ಪ್ರಿಯಾರಿಟಿ ಜಾಸ್ತಿ ಇರುತ್ತೆ. ಇದಕ್ಕಿಂತ ನೆಕ್ಸ್ಟ್ ಇರೋದು ಯಾವುದಕ್ಕಪ್ಪ ಅಂದರೆ ಇಂಟರ್ನಲ್ಗಿರುತ್ತೆ, ಅದಾದ್ಮೇಲೆ ಎಕ್ಸ್ಟರ್ನಲ್ಗಿರುತ್ತೆ. ಗೆಟಿಂಗ್ ದಿಸ್ ಈಸ್ ವಾಟ್ ದಿ ಕಾನ್ಸೆಪ್ಟ್. ಸೊ ಇವಾಗ ಎಕ್ಸ್ಟರ್ನಲ್ ಸ್ಟೈಲ್ ಶೀಟ್ಸ್ ಅಂದರೆ ಏನು, ಸಿಂಪಲ್ ಕಾನ್ಸೆಪ್ಟ್. ವಾಟ್ ಯು ಮೀನ್ ಬೈ ಎಕ್ಸ್ಟರ್ನಲ್ ಸ್ಟೈಲ್ ಅಂತ ನಾವು ಕೇಳ್ಬೋದು. ಎಕ್ಸ್ಟರ್ನಲ್ ಸ್ಟೈಲ್ ಅಂತ ಅಂದರೆ CSS ಫೈಲ್ ಎಕ್ಸ್ಟೆನ್ಷನ್ .css ಇರುತ್ತೆ. ಅದನ್ನು ನಾವೇನು ಮಾಡ್ಕೊಂಡಿರ್ತೀವಿ, ಹೊರಗಡೆ ಹಾಕ್ಕೊಂಡಿರ್ತೀವಿ. ಹೊರಗಡೆ ಅಂತಂದರೆ ಸಪ್ರೇಟ್ ಫೈಲ್ ಇರುತ್ತೆ ಇದು. ಈ ಸಪ್ರೇಟ್ ಫೈಲ್ನ ನಾವೇನು ಮಾಡ್ತೀವಿ, ನಮ್ಮ HTML ಫೈಲ್ .html ಫೈಲ್ ಒಳಗಡೆ ಇನ್ಕ್ಲೂಡ್ ಮಾಡ್ಕೊತೀವಿ. ಇದು ಹೊರಗಡೆನೇ ಇರುತ್ತೆ, ಸ್ಟೈಲ್ಸ್ ಇಲ್ಲಿ ಹಾಕ್ಕೊಳ್ಳೋದು, ಇದನ್ನು ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು. ಓಕೆನಾ. ಇದನ್ನು ನಾವೇನಂತ ಕರಿತೀವಿ, ಎಕ್ಸ್ಟರ್ನಲ್ ಸ್ಟೈಲ್ ಶೀಟ್ ಅಂತ ಕರಿತೀವಿ. ಅದೇ ರೀತಿ ನೆಕ್ಸ್ಟ್ ಬಂದ್ಬಿಟ್ಟು ಇಂಟರ್ನಲ್ ಇದೆ. ಇಂಟರ್ನಲ್ ಆಮೇಲೆ ತಿಳ್ಕೊಳ್ಳೋಣ. ಎಕ್ಸ್ಟರ್ನಲ್ ಏನು ಅನ್ನೋ ನೋಡೋಣ. ಇವಾಗ ಎಕ್ಸ್ಟರ್ನಲ್ನ ನಾವು ಇಂಪ್ಲಿಮೆಂಟ್ ಮಾಡಿದ್ರೆ ದೆನ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಕ್ಲಿಯರ್. ಸೊ ಬನ್ನಿ, ಎಕ್ಸ್ಟರ್ನಲ್ ಸ್ಟೈಲ್ ಶೀಟ್ನ ಯಾವ ರೀತಿ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಸಿ ಲುಕ್ ಅಟ್ ಹಿಯರ್. ನಮ್ಮ ಯಾವುದು ನಿಮಗೆ ವಾಟ್ ಐ ಯೂಸ್ ಟು ಡೂ, ಈ ಡೆಸ್ಕ್ಟಾಪ್ನ ಏನು ಮಾಡ್ತೀನಿ, ನಾನು ಶೇರ್ ಮಾಡ್ತೀನಿ. ಶೇರ್ ಆಗಿದೆ ಅಂದ್ಕೊಂಡಿದ್ದೀನಿ ನಾನು ಡೆಸ್ಕ್ಟಾಪ್ ನಿಮಗೆ. ಎಸ್, ಸಿ ಇಲ್ಲಿ CSS ಡೆಮೋ ಅಂತ ಏನಿದೆ ಫೈಲ್ ಇದೆ, ಇದನ್ನು ನಾನು ಒಂದು ಫೋಲ್ಡರ್ ಒಳಗಡೆ ಮೂವ್ ಮಾಡ್ತೀನಿ. ಸೊ ಆ ಒಂದು ಫೋಲ್ಡರ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋಣ ಅಂತ ಅಂದರೆ, ಸಪೋಸ್ ಇಲ್ಲಿ ರೈಟ್ ಕ್ಲಿಕ್ ಮಾಡ್ಕೊಂಬಿಟ್ಟು ನಾನು ಏನಾಗ್ತಾ ಇದ್ದೀನಿ, ವಾಟ್ ಐ ಯೂಸ್ ಟು ಡೂ, ನ್ಯೂ ಫೋಲ್ಡರ್. ಇದೇನಪ್ಪ ಅಂತ ಅಂದರೆ 2021 ಪ್ರಾಜೆಕ್ಟ್, ಇದೊಂದು ಫೋಲ್ಡರ್. ಓಕೆನಾ. ಸೊ ಇದ್ರೊಳಗಡೆ ಈ CSS ಡೆಮೋನ ಏನು ಮಾಡಿದೆ, ನಾನು ಮೂವ್ ಮಾಡಿದೆ. ಗೆಟಿಂಗ್. ಇದ್ರೊಳಗಡೆ CSS ಡೆಮೋ ಇದೆ. ಐ ವಿಲ್ ಓಪನ್ ಅಂಡ್ ಶೋ ದಿಸ್ ಟು ಯು ಗೈಸ್. ಒಳಗಡೆ ಇದೆಯಾ, ಇದೊಂದು ಫೋಲ್ಡರ್ ಒಳಗಡೆ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು, ಅದು ಬಿಟ್ಟು ಮತ್ತೆ ಬೇರೆ ಏನೂ ಮಾಡಿಲ್ಲ. ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಫೋಲ್ಡ್ರು. ಸೊ ಇಲ್ಲಿ ನಾನು ಒಂದು CSS ಫೈಲ್ನ ಕ್ರಿಯೇಟ್ ಮಾಡ್ತೀನಿ. ಹೆಂಗೆ ಕ್ರಿಯೇಟ್ ಮಾಡ್ತೀನಿ ನಾನು CSS ಫೈಲ್ನ ಅಂತ ಹೇಳಿದ್ರೆ, ನ್ಯೂ, ವಾಟ್ ಕೈಂಡ್ ಆಫ್ ಫೈಲ್ ಐ ನೀಡ್ ಟು ಕ್ರಿಯೇಟ್. ಓಕೆ. ಸೊ ಅದಕ್ಕೆ ನಾನು ಒಂದು ನ್ಯೂ ಫೈಲ್ ಕ್ರಿಯೇಟ್ ಮಾಡಬೇಕಪ್ಪ ಅಂತಂದರೆ, ವಾಟ್ ವಿ ನೀಡ್ ಟು ಡೂ, ನ್ಯೂ ಟೆಕ್ಸ್ಟ್ ಡಾಕ್ಯುಮೆಂಟ್ ಅಂತ ಇದೆ. ಓಕೆ, ಇರಲಿ. ಇದರದ್ದು ಎಕ್ಸ್ಟೆನ್ಷನ್ ಏನಿರುತ್ತೆ, ಟೆಕ್ಸ್ಟ್ ಡಾಕ್ಯುಮೆಂಟ್ ಅಂತ ಅಂದರೆ, ಸೊ ಸಪೋಸ್ ಅದು .txt ಇರುತ್ತೆ. ಇದನ್ನು ರೀನೇಮ್ ಮಾಡಿಬಿಟ್ಟು ನಾವು ಚೇಂಜ್ ಮಾಡ್ಲಿಕ್ಕೆ ನೋಡೋಣಂತೆ. ವಾಟ್ ಸ್ಟೈಲ್ ಅಥವಾ ಎಕ್ಸ್ಟರ್ನಲ್ ಸ್ಟೈಲ್ ಶೀಟ್ .css
ಸೊ ಇದು ಟೆಕ್ಸ್ಟ್ ಫೈಲ್ ಇದ್ದಿದ್ದು CSS ಫೈಲ್ ಆಗಿದೆಯಾ ಅನ್ನೋದನ್ನ ನಾವು ಕನ್ಫರ್ಮ್ ಮಾಡ್ಕೋಬೇಕು. ಪ್ರಾಪರ್ಟೀಸಿಗೆ ಬಂದು ನೋಡೋಣ. ಏನಿದೆ ಇಲ್ಲಿ ಡಾಟ್ ಟೆಕ್ಸ್ಟ್ ಫೈಲೇ ಇದೆ, ಎಕ್ಸ್ಟೆನ್ಷನ್ ಏನು ಇಲ್ಲಿ ಚೇಂಜ್ ಆಗಿಲ್ಲ. ಗಾಟ್ ಇಟ್. ಹಾಗಾಗಿ ನಾವು ಏನು ಮಾಡಬೇಕಾಗತ್ತೆ, ಒಂದು CSS ಫೈಲ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ CSS ಫೈಲ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ, ನಮಗೆ ಎಕ್ಸ್ಟೆನ್ಷನ್ ಏನು ಇರಬೇಕಾಗುತ್ತಪ್ಪ ಅಂದರೆ .css. ಈ ಥರ ನಾವು ಮಾಡ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ನಾವೇನು ಮಾಡೋಣ, ನೋಟ್ ಪ್ಯಾಡಲ್ಲಿ ಬಂದ್ಬಿಟ್ಟು Notepad++ ಅಲ್ಲಿ ವಿ ನೀಡ್ ಟು ಕ್ರಿಯೇಟ್. ಸೊ ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಮೂವ್ ಮಾಡಿರೋದ್ರಿಂದ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಇಲ್ಲಿ ಮೂವ್ ಮಾಡ್ಕೊಂಡಿದ್ವಲ್ಲ ಒಳಗಡೆ. ಸೊ ಇಲ್ಲಿ ನಾವು ಓಪನ್ ಮಾಡ್ಕೊಳ್ಳೋಣ ಇದನ್ನ ನೋಟ್ಪ್ಯಾಡಲ್ಲಿ, ಮತ್ತೆ ಎಡಿಟ್ ವಿತ್ Notepad++. ಸೊ ಇದೊಂದನ್ನೇ ಇಟ್ಕೊಳ್ಳೋಣ ನಾವು ಸದ್ಯಕ್ಕೆ, ಬಾಕಿದೆಲ್ಲ ಕ್ಲೋಸ್ ಮಾಡೋಣ. ಕ್ಲೋಸ್ ಆಲ್ ಬಟ್ ದಿಸ್. ಶೇರ್ ಆಗಿದೆ ಅಂದ್ಕೊಂಡಿದ್ದೀನಿ ನಾನು. ಎಸ್, ಶೇರ್ ಆಗಿದೆ. ಸೊ ಇವಾಗ ನಾವು ಒಂದು CSS ಫೈಲ್ ಕ್ರಿಯೇಟ್ ಮಾಡಬೇಕಪ್ಪ ಅಂತ ಅಂದಾಗ, ವಾಟ್ ವಿ ನೀಡ್ ಟು ಡು, ಫೈಲ್, ನ್ಯೂ, ಸೇವ್ ಮಾಡೋಣ. ಸೊ ಸೇವ್ ಮಾಡೋದಕ್ಕೆ ಏನು ಮಾಡೋಣ, ಇದೇ ಒಂದು H1 ಸ್ಟೈಲ್ ಕೊಟ್ಟಿರೋಣ ನಾವು. H1, ಸೊ ಕಲರ್ ಗ್ರೀನ್ ಅಂತ ಕೊಟ್ಟಿರ್ತೀನಿ. ಓಕೆನಾ? ಸೊ ಕಲರ್ ಗ್ರೀನ್ ಅಂತ ಕೊಟ್ಟಿದ್ದೀನಿ. ಇದನ್ನು ಸೇವ್ ಮಾಡ್ಬೇಕು ನಾನು. ಯಾವ ರೀತಿ ಸೇವ್ ಮಾಡ್ತಾ ಇದ್ದೀನಿ, ಇಲ್ಲಿ ಎಕ್ಸ್ಟೆನ್ಷನ್ ಕೊಡ್ಲಿಕ್ಕೆ ಆಗುತ್ತಾ ನೋಡ್ತಾ ಹೋಗೋಣ ಅಂತ ನಾವು. ಸೊ ಇಲ್ಲಿ ನೋಡ್ತಾ ಬನ್ನಿ, ಇಲ್ಲಿ ಡಿಫ್ರೆಂಟ್ ಫೈಲ್ ಫಾರ್ಮೆಟ್ಸ್ನ ನಾವೇನು ಮಾಡ್ತಾ ಹೋಗ್ಬೋದು, ವಿ ಕ್ಯಾನ್ ಏಬಲ್ ಟು ಚೂಸ್. ಗಾಟ್ ಇಟ್. ಸೊ ಇದರಲ್ಲಿ CSS ಫೈಲ್ ಎಲ್ಲಿದೆ ಅಂತ ನಾವು ನೋಡೋದಾದ್ರೆ, ಕ್ಯಾಸ್ಕೇಡ್ ಸ್ಟೈಲ್ ಶೀಟ್ ಫೈಲ್ ಅಂತ ಇದೆ. ಅದರ ಎಕ್ಸ್ಟೆನ್ಷನ್ ಏನಿರುತ್ತೆ .css ಇರುತ್ತೆ. ಅದಕ್ಕೆ ನಾನು ಇದನ್ನೇನು ಮಾಡ್ತೀನಿ, ಎಕ್ಸ್ಟರ್ನಲ್, ಸಾರಿ ಇದು ಯಾವುದಪ್ಪ, ವಿಚ್ ಥಿಂಗ್ ವಿ ನೀಡ್ ಟು, ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನ ಎಕ್ಸ್ಟರ್ನಲ್ ಸ್ಟೈಲ್ ಶೀಟ್ ಅಂತ ನಾನು ಹಾಕಿದ್ದೀನಿ. ಸೇವ್ ಮಾಡಿ. ಗಾಟ್ ಇಟ್. ಇದರದ್ದು ಎಕ್ಸ್ಟೆನ್ಷನ್ ನೋಡಿ, ಫೋಲ್ಡರ್ಗೆ ಬಂದು ನೋಡೋದಾದ್ರೆ ನಾವು, ಸೊ ಇಲ್ಲಿ ಇದರದ್ದು ಫೈಲ್ದು ನಾವು ಪ್ರಾಪರ್ಟಿ ನೋಡೋದಾದ್ರೆ, ಯಾವ ಫೈಲ್ ಇದೆ ಅಲ್ಲಿ ಅನ್ನೋದು ನೋಡ್ಬೋದು. ವಾಟ್ ವಿ ಕ್ಯಾನ್ ಏಬಲ್ ಟು ಸಿ, ವೇರ್ ಇಸ್ ದಟ್ ಪ್ರಾಜೆಕ್ಟ್ ಹೇಳ್ತಾ ಇದ್ದಾರೆ ಇಲ್ಲಿ. ಫೈಲ್ ಪ್ರಾಪರ್ಟಿ ನೋಡೋದು ಬೇಕಪ್ಪ ಅಂತಂದ್ರೆ ರೈಟ್ ಕ್ಲಿಕ್, .css ಅಂತ ಇದು ಮೆನ್ಷನ್ ಆಗಿರ್ಬೇಕು. ನೋಡೋಣ ಯಾವ ಥರ ಇದೆ ಇಲ್ಲಿ ಅಂತ. ಇಲ್ಲ ಅಂತಂದ್ರೆ ನೋ ಪ್ರಾಬ್ಲಮ್. ನೇಮ್ ಎಕ್ಸ್ಟರ್ನಲ್ ಟೈಪ್ ಫೈಲ್ ಇದೆ, ನೋ ಪ್ರಾಬ್ಲಮ್. ಬಟ್ ಇದು ಎಕ್ಸ್ಟೆನ್ಷನ್ ನಾವೇನು ಕೊಟ್ಕೊಂಡಿರ್ತೀವಿ .css ಕೊಟ್ಟಿರ್ತೀವಿ. ಇಲ್ಲ ನಮಗೆ ವಿ ಹ್ಯಾವ್ ಸಮ್ ಇಶ್ಯೂಸ್ ವಿತ್ ದಟ್ ಅಂತ ಅಂದರೆ ಒಂದು ಕೆಲಸ ಮಾಡೋಣ, ನಾವು ಕ್ಲಾರಿಫೈ ಮಾಡ್ಕೋಬೇಕಪ್ಪ ಅಂತಂದ್ರೆ ಫೈಲ್ ಸೇವ್ ಆಸ್. ಓಕೆ, ಸೇವ್ ಆಸ್ ಎಕ್ಸ್ಟರ್ನಲ್ಲೇ ಕೊಟ್ಬಿಟ್ಟು ನಾವು ಇಲ್ಲೇನು ಕೊಡೋಣಪ್ಪ ಅಂತಂದರೆ .css ಕೊಡೋಣ. ಗೆಟಿಂಗ್ .css ಫೈಲ್ ಆಗಿದೆ ಇಲ್ಲಿ. ಕ್ಲಿಯರ್? ಸೊ ಇದಾದ್ಮೇಲೆ ನೆಕ್ಸ್ಟ್ ನಾನು ಏನು ಮಾಡಬೇಕು, ಈ ಫೈಲ್ನ ನಾನು ಇಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಇಲ್ಲಿ ನೋಡ್ತಾ ಬನ್ನಿ, H1 ಇದೆ, ನೀವು ನೋಡ್ತಾ ಹೋಗ್ಬೋದು. ನಾನು ಇದನ್ನ ಇಲ್ಲಿ ಇನ್ಕ್ಲೂಡ್ ಮಾಡ್ಕೊತೀನಿ. ಎಕ್ಸ್ಟರ್ನಲ್ ಸ್ಟೈಲ್ ಸ್ಟೈಲ್ ಶೀಟ್ನ ಯಾವ ರೀತಿ ನಾನು ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ತೋರಿಸ್ತೀನಿ ನಾನಿಲ್ಲಿ. ಸೊ ಕಮ್ ಫಾರ್ ಅವರ್ W3 schools ಲಿಂಕ್ ಟ್ಯಾಗ್ ಯೂಸ್ ಮಾಡಿಕೊಂಡು ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಓಕೆ, ಲೆಟ್ಸ್ ಗೋ ವಿತ್ ದಟ್. background CSS selectors. Okay, no problem. Include external CSS file in HTML. Yes, we got that link. ಯಾವ ತರ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಅಂತ. No, still we are not getting that. ಲಿಂಕ್ ಟ್ಯಾಗ್ ಯೂಸ್ ಮಾಡಬೇಕು. ಓಕೆ,
let's search it again. How to add CSS W3 schools ನೋಡೋಣ ಇದರಲ್ಲಿ ಈ ಲಿಂಕ್ ಅಲ್ಲಿ ಏನಾದರೂ ಇದೆಯಾ ಅಂತ. This one I think same thing, probably it is still loading. Yes, external style sheets ಇದೆ. This is what ನಾನು ಹೇಳಿದಾಗೆ ಲಿಂಕ್ ಟ್ಯಾಗ್ ಯೂಸ್ ಮಾಡಿಕೊಂಡು we need to include. ಬನ್ನಿ ನೋಡೋಣ. ಇಲ್ಲಿ ಲಿಂಕ್ ಟ್ಯಾಗ್ ನಾನು ಸ್ಟೈಲ್ ಆಟ್ರಿಬ್ಯೂಟ್ ಒಳಗಡೆ ಹಾಕ್ತಾ ಇದ್ದೀನಿ, ಸಾರಿ ಹೆಡ್ ಒಳಗಡೆ ಹಾಕ್ತೀನಿ. look at here link what ಇದೊಂದು REL ರಿಲೇಷನ್ ಅನ್ನೋ ಆಟ್ರಿಬ್ಯೂಟ್ ಇದೆ, ದಟ್ ಈಸ್ ವಾಟ್ ಸ್ಟೈಲ್ ಶೀಟ್ ಅಂತ ವಾಟ್ ಆ ಆಟ್ರಿಬ್ಯೂಟ್ಗೆ ವ್ಯಾಲ್ಯೂ ಕೊಡಬೇಕಾಗುತ್ತೆ. href ಎಲ್ಲಿದೆಯಪ್ಪ ಅಂತ ಅಂದ್ರೆ ಮೈ ಸ್ಟೈಲ್ ಡಾಟ್ CSS ಅಂತ, ಅದು ನಾವು ವರ್ಕ್ ಮಾಡ್ತಾ ಇರೋ ರೂಟ್ ಫೋಲ್ಡರ್ ಅಲ್ಲಿ ಇದ್ರೆ ದಟ್ ಮೈಟ್ ಬಿ ವೆರಿ ಈಸಿ. ಅದಕ್ಕೆ ನಾನು ಇಲ್ಲಿ ಏನಾಗ್ತಾ ಇದ್ದೀನಿ, ನಮ್ಮ ಫೈಲ್ ನೇಮ್ ಏನಿದೆ ಎಕ್ಸ್ಟರ್ನಲ್ SS ಅಂತ ಹಾಕೊಂಡಿದೀವಿ ನಾವು, ಅಂದ್ರೆ ಎಕ್ಸ್ಟರ್ನಲ್ ಸ್ಟೈಲ್ ಶೀಟ್ ಅಂತ. ಸೊ EXTERNALSS ಎಕ್ಸ್ಟರ್ನಲ್ ಸ್ಟೈಲ್ ಶೀಟ್, ಗಾಟ್ ಇಟ್. ಸೊ ಇದನ್ನ ನಾವು ಇನ್ಕ್ಲೂಡ್ ಮಾಡ್ಕೊಂಡಿದ್ದಾಗಿದೆ. ಇಲ್ಲಿ ಸೇವ್ ಮಾಡಿಬಿಟ್ಟು ನಾನೇನ್ ಮಾಡ್ತಾ ಇದ್ದೀನಿ, ಇದನ್ನೆಲ್ಲ ಸದ್ಯ ಕಮೆಂಟ್ ಮಾಡೋಣ, ನಾನು ಇಲ್ಲ ತೆಗ್ದು ಹಾಕ್ಬೋಣ, ನೋ ಪ್ರಾಬ್ಲಮ್. ಗಾಟ್ ಇಟ್. ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡ್ಬಿಟ್ಟು ಇದೇ ಸ್ಟೈಲ್ ಶೀಟ್ ಇಲ್ಲಿ ಬರ್ಕೊಂಡಿರೋ ಸ್ಟೈಲ್ ಏನಿದೆ H1ಗೆ ಕಲರ್ ಏನಾಗಬೇಕು, ಗ್ರೀನ್ ಆಗಬೇಕು ಅಂತ ನಾನು ಹಾಕೊಂಡಿದ್ದೀನಿ ಬೈ ಯೂಸಿಂಗ್ ಲಿಂಕ್ ಟ್ಯಾಗ್. ಹೆಡ್ ಟ್ಯಾಗ್ ಒಳಗಡೆ ಇದನ್ನ ನಾನು ರೆಫರ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಇದನ್ನ ರಿಫ್ರೆಶ್ ಮಾಡೋಣ. ವೆರ್ ಇಸ್ ಅವರ್ ದಿಸ್ ಇಸ್ ವಾಟ್ CSS ಡೆಮೋ. ಪ್ರಾಬಬಲಿ ಫೈಲ್ ಮೂವ್ ಆಗಿದೆ, ಮತ್ತೊಂದ್ಸತಿ ಓಪನ್ ಮಾಡೋಣ. ವಿ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್ ವಿತ್ ದಟ್. ವಾಟ್ ಸಿ ಲುಕ್ ಅಟ್ ಹಿಯರ್. ಇಲ್ಲೇನಾಗಿದೆ, H1ಗೆ ನಾವು ಹಾಕಿರೋ ಅಂತ ವಾಟ್ ಈಸ್ ದಟ್ ಗ್ರೀನ್ ಕಲರ್ ಅಪ್ಲೈ ಆಗಿದೆ. ಎಲ್ಲಿ ನಾವು ಸ್ಟೈಲ್ಸ್ ಹಾಕೊಂಡಿದೀವಿ ಅಂತ ಹೇಳೋದಾದ್ರೆ, ನಾವು ಹಾಕೊಂಡಿರೋದು ಎಲ್ಲಿ ಹಾಕೊಂಡಿದೀವಿ, ಎಕ್ಸ್ಟರ್ನಲ್ ಸ್ಟೈಲ್ ಶೀಟ್ ಅಲ್ಲಿ ಹಾಕೊಂಡಿದೀವಿ. ಇಲ್ಲಿ ನಾವು ಸ್ಟೈಲ್ಸ್ ನ ಡಿಫೈನ್ ಮಾಡ್ತೀವಿ. ಇದು ಸಪರೇಟ್ ಪೇಜ್, ಇದು ಗೊತ್ತಾಯ್ತಾ. ಸಪರೇಟ್ ಪೇಜ್ ಅನ್ನೋದಕ್ಕಿಂತ ಸಪರೇಟ್ ಫೈಲ್ ಇದು. ಇದನ್ನ ನಾವು ಇಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಗಾಟ್ ಇಟ್. ಇಲ್ಲಿ ನಮಗೆ ಎಷ್ಟು ಬೇಕಾದ್ರೂ ಸ್ಟೈಲ್ಸ್ ನ ನಾವೇನ್ ಮಾಡ್ತಾ ಹೋಗ್ಬೋದು, ವಿ ಕ್ಯಾನ್ ಏಬಲ್ ಟು ಡಿಫೈನ್. ಸೊ ಇಲ್ಲಿ ನಾವು H1 ಡಿಫೈನ್ ಮಾಡ್ತಾ ಇದ್ದೀನಿ. ಅದೇ ರೀತಿ ವಾಟ್ ಸೊ ಬಾಡಿಗೆ ಡಿಫೈನ್ ಮಾಡ್ಬೇಕಪ್ಪ ನಾವು ಅಂತಂದ್ರೆ ವಿ ಕ್ಯಾನ್ ಏಬಲ್ ಟು ಡಿಫೈನ್. ಸೊ ಅದೇ ರೀತಿ ಪ್ಯಾರಾಗ್ರಾಫಿಗೆ ಡಿಫೈನ್ ಮಾಡ್ಬೇಕಪ್ಪ ಅಂತಂದ್ರೆ ವಿ ಕ್ಯಾನ್ ಏಬಲ್ ಟು ಡಿಫೈನ್. ಸೊ ಇಲ್ಲಿ ಪ್ಯಾರಾಗ್ರಾಫಿಗೆ ಕಲರ್ ಬಂದ್ಬಿಟ್ಟು ನಾನೇನ್ ಕೊಡ್ತಾ ಇದ್ದೀನಿ ಅಂತಂದ್ರೆ, ಪ್ಯಾರಾಗ್ರಾಫ್ ಕಲರ್ ಬಂದ್ಬಿಟ್ಟು ನಾನು ಇಲ್ಲೇನೋ ರೆಡ್ ಅಂತ ಕೊಡ್ತಾ ಇದ್ದೀನಿ. ಕ್ಲಿಯರ್. ಸೊ ಕಮ್ ಹಿಯರ್, ದಿಸ್ ಈಸ್ ಫಾರ್ ಪ್ಯಾರಾಗ್ರಾಫ್. ಇಲ್ಲಿ ಪ್ಯಾರಾಗ್ರಾಫ್ ಇದೆಯಾ, ಎಸ್ ಪ್ಯಾರಾಗ್ರಾಫ್ ಇದೆ. ಇದಕ್ಕೆ ಯಾವುದೇ ಕಲರ್ಸ್ ಇಲ್ಲ ಅಂತಂದ್ರೆ ಏನಾಗುತ್ತಪ್ಪ ಅಂತಂದ್ರೆ ವಾಟ್ ಈಸ್ ಹ್ಯಾಪ್ನಿಂಗ್ ಅನ್ನೋದು ನೋಡ್ತಾ ಹೋಗೋಣ. ಇದನ್ನ ನಾನು ರಿಫ್ರೆಶ್ ಮಾಡ್ತೀನಿ. ಬಿಫೋರ್ ದಟ್ ಇಲ್ಲಿ ಸೇವ್ ಮಾಡಿದ್ದೀನ ನೋಡ್ತೀನಿ ನಾನು. ಎಸ್ ಇಟ್ ಗಾಟ್ ಸೇವ್ಡ್ ಹಿಯರ್. ನೋಡ್ತಾ ಬನ್ನಿ, ಪ್ಯಾರಾಗ್ರಾಫಿಗೆ ಏನಾಗಿದೆ, ರೆಡ್ ಅಪ್ಲೈ ಆಗ್ತಾ ಇದೆ. ಸ್ಟೈಲ್ಸ್ ಅಪ್ಲೈ ಮಾಡ್ತಾ ಇರೋದು ನಾರ್ಮಲ್ ಆಗಿ ಅಪ್ಲೈ ಮಾಡ್ತಾ ಇದೀವಿ, ಬಟ್ ಆ ಸ್ಟೈಲ್ಸ್ನೆಲ್ಲ ಎಲ್ಲಿ ಇಟ್ಕೊಂಡಿದೀವಪ್ಪ ಅಂತ ಅಂದ್ರೆ ನಾವು ಬೇರೆ ಫೈಲಲ್ಲಿ ಇಟ್ಕೊಂಡಿದೀವಿ. ದಟ್ ಈಸ್ ನಥಿಂಗ್ ಬಟ್ ಎಕ್ಸ್ಟರ್ನಲ್ CSS. ಗಾಟ್ ಇಟ್. ಸೊ ಇದನ್ನ ಯಾವ ರೀತಿ ಇನ್ಕ್ಲೂಡ್ ಮಾಡ್ತಾ ಇದೀವಿ, ಲಿಂಕ್ ಟ್ಯಾಗ್ ಯೂಸ್ ಮಾಡಿಕೊಂಡು we are what including the external CSS href attribute ಯೂಸ್ ಮಾಡಿಕೊಂಡು ನಾವು ಫೈಲ್ ನೇಮ್ ನ ಮೆನ್ಷನ್ ಮಾಡಬೇಕಾಗುತ್ತೆ. ಇನ್ ದಿ ಸೇಮ್ ವೇ ಇಲ್ಲಿ ರಿಲೇಷನ್ ಆಟ್ರಿಬ್ಯೂಟ್ ಇರುತ್ತೆ, ಇದನ್ನ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಗಾಟ್ ಇಟ್. ಸ್ಟೈಲ್ ಶೀಟ್ ಅಂತ ಇದಕ್ಕೆ ವ್ಯಾಲ್ಯೂನ ವಿ ನೀಡ್ ಟು ಮೆನ್ಷನ್. ಗಾಟ್ ಇಟ್. ದಿಸ್ ಈಸ್ ವಾಟ್ ದಿ ವೇ ಹೌ ವಿ ಯೂಸ್ ಟು ವಾಟ್ ಇನ್ಕ್ಲೂಡ್ ಎಕ್ಸ್ಟರ್ನಲ್ ಸ್ಟೈಲ್ ಶೀಟ್ಸ್ ಟು ಅವರ್ ವಾಟ್ HTML ಕರೆಂಟ್ ವರ್ಕಿಂಗ್ HTML ಗೆ ಇನ್ಕ್ಲೂಡ್ ಮಾಡ್ಕೋಬಹುದು. ಹೋಪ್ ದಿ ಥಿಂಗ್ಸ್ ಆರ್ ಕ್ಲಿಯರ್ ಫಾರ್ ಯು ಗೈಸ್. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಾನು. ಹೇಮಂತ್, ಓಕೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇಂಟರ್ನಲ್ಲು ಮತ್ತೆ ಇನ್ಲೈನ್ ಸ್ಟೈಲ್ಸ್ ನೋಡೋಣ. ಇಂಟರ್ನಲ್ ಇನ್ಲೈನ್ ಸ್ಟೈಲ್ಸ್ ನೋಡ್ಬಿಟ್ಟು ಇನ್ನೊಂದಿಷ್ಟು ಬೇರೆ ಸೆಲೆಕ್ಟರ್ಸ್ ಇದೆ, ವಾಟ್ CSS ನ ಯಾವ ರೀತಿ ಚೂಸ್ ಮಾಡ್ಕೊಳ್ಳೋದು ಅಂತ ಅದನ್ನ ನೋಡ್ಕೊಂಡ್ಬಿಟ್ಟು ವಾಟ್ ಬೇರೆ ಬೇರೆ ಒಂದಿಷ್ಟು ಕಲರು ಬಾರ್ಡರ್ದು ರಿಲೇಟೆಡ್ ಸ್ಟೈಲ್ಸ್ ಇದೆ, ಅದನ್ನ ನೋಡ್ಕೊಂಡು ಇನ್ನೊಂದು 2-3 ಕ್ಲಾಸಲ್ಲಿ ವಿ ನೀಡ್ ಟು ವಾಟ್ ಕಂಪ್ಲೀಟ್ ದಿಸ್ CSS. ಗಾಟ್ ಇಟ್. ಸೊ
ನೆಕ್ಸ್ಟ್ ಬಂದ್ಬಿಟ್ಟು ಡಾಮು ಮತ್ತು ಜಾವಾ ಸ್ಕ್ರಿಪ್ಟ್ ನಾವು ನೋಡ್ತಾ ಹೋಗೋಣಂತೆ. ಪ್ರಾಬಬಲಿ ಇಲ್ಲಿ ಯು ಐ ಟೆಕ್ನಾಲಜಿ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ನಮಗೆ, ನೋ ಇಶ್ಯೂಸ್. ವಿ ಹ್ಯಾವ್ ಲಾಟ್ ಆಫ್ ಟೈಮ್. ಇದೊಂದು ಆಯ್ತಪ್ಪ ಅಂತಂದರೆ ವಿ ಡನ್ ವಿತ್ ಅವರ್ ಮಿನಿ ಪ್ರಾಜೆಕ್ಟ್ ಆಲ್ರೆಡಿ ಆಗಿದೆ. ಬಟ್ ಯು ಐ ಡೆವಲಪ್ಮೆಂಟಿಗೆ ಏನೇನು ಬೇಕೋ ಅದನ್ನು ನಾವು ಇಲ್ಲಿ ಸ್ವಲ್ಪ ಬ್ರೀಫಾಗಿ ಕಲಿತಾ ಇದ್ದೀವಿ. ಸೊ ಕಲಿತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಆಲ್, ಹ್ಯಾವ್ ಎ ನೈಸ್ ಡೇ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಒಟ್ಟು ಮೀಟ್ ಆಗೋಣಂತೆ.